ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಬಂದಂತ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ದೇವರು ಒಳ್ಳೆಯವನು, ಆತ ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ ಇದ್ದಾನೆ. ಆಮೇನ್. ಕೆಲವು ಬಾರಿ ನಮ್ಮ ಶಾರೀರಿಕವಾದ ಕೆಲವು ಮಿಸ್ಟೇಕ್ಸ್ ಇಂದ ನಾವು ದೇವರ ಆತ್ಮನನ್ನು ಕೇಳದೆ ನಮ್ಮ ಶಾರೀರಿಕವಾದ ಮಿಸ್ಟೇಕ್ಸ್ ಇಂದ ನಾವು ಕೆಲವು ಬಾರಿ ತಪ್ಪು ಮಾಡಿಬಿಡ್ತೇವೆ. ಆದರೆ ದೇವರು ನಮ್ಮನ್ನ ಖಂಡಿತವಾಗಲು ತಪ್ಪಿಗೆ ಒಳಪಡಿಸುವ ದೇವರಲ್ಲ, ಗುರಿಯಾಗಿಸುವ ದೇವರಲ್ಲ. ಆತ ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಮ್ಮ ನಡೆಸುವ ದೇವನಾಗಿ. ಆಮೇಲೆ ಆದ್ದರಿಂದ ಈ ಭಾನುವಾರ ಅನ್ನೋದು ತುಂಬಾ ಮುಖ್ಯವಾದ ಒಂದು ವಿಷಯ. ಅನೇಕರು ಬೈಬಲ್ ಹೇಳ್ತಿದ್ದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ ಹೇಳ್ತಿದ್ದೆ, ಯಾರೊಬ್ಬರು ದೇವರ ಆರಾಧನೆಯನ್ನ ಮಿಸ್ ಮಾಡಬೇಡ್ರಿ, ಕಳ್ಕೊಂಬೇಡ್ರಿ ಅಂತ ಬೈಬಲ್ ಹೇಳ್ತಿದ್ದೆ. ಕರೆಕ್ಟಾ? ಇಬ್ರಿಯರಿಗೆ ಬರೆದ ಪತ್ರಿಕೆ ಹಾಗೆ ಹೇಳ್ತಿದ್ದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ ಹೇಳ್ತಿದ್ದೆ, ದೇವಾಲಯದಲ್ಲಿ ಕೂಡಿಕೊಳ್ಳುವುದನ್ನ ಏನ್ ಮಾಡಬೇಡ್ರಿ, ರೂಢಿಯಾಗಿ ಬಿಟ್ಟು ಬಿಡಬೇಡ್ರಿ. ನಿಮ್ಮಲ್ಲಿ ಕೆಲವರು ಏನ್ ಮಾಡ್ಬಿಟ್ಟಿದ್ದಾರೆ, ಬಿಟ್ಬಿಟ್ಟಿದ್ದಾರೆ. 10ನೇ ಅಧ್ಯಾಯ ತಗೊಳ್ಳಿ, 25ನೇ ವಚನ ಓದ್ರಿ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಒಬ್ಬರೊಬ್ಬರು ಏನ್ ಮಾಡ್ಬೇಕಂತೆ, ಫೋನ್ ಮಾಡಿ ಹೇಳ್ಬೇಕದು ಯಾಕೆ ಚರ್ಚಿಗೆ ಬಂದಿಲ್ಲ. ಅದು ಬಿಟ್ಟು ಊರ್ ಕತೆ ಮಾತಾಡಬಾರ್ದು, ಬೇಡ ಕತೆಗಳು ಮಾತಾಡಬಾರ್ದು. ಕೇಳಬೇಕು, ಯಾಕೆ ಚರ್ಚಿಗೆ ಬಂದಿಲ್ಲ, ಏನಾಯ್ತು, ಶಾರೀರಿಕವಾದ ಕಾರ್ಯಗಳು ನಿಮ್ಮನ್ನು ಹಾಳು ಮಾಡಬಾರ್ದು. ಕೇಳಬೇಕು, ಬೇರೆ ಏನು ಕತೆ ಮಾತಾಡಬಾರ್ದು. ನೋ ಡಿಸ್ಕಷನ್, ಓನ್ಲಿ ಆಸ್ಕ್. ಯಾಕೆ ಚರ್ಚಿಗೆ ಬಂದಿಲ್ಲ, ಏನಾಯ್ತು, ಏನ್ ಡೌಟ್ ಇದ್ರೆ ಹೋಗಿ ಪಾಸ್ಟರ್ ಹತ್ರ ಕೇಳ್ರಿ. ಏನೋ ಸಮಸ್ಯೆ ಇದ್ರೆ ಪಾಸ್ಟರ್ ಹತ್ರ ಮಾತಾಡಿ. ಸಡನ್ ಆಗಿ ಚರ್ಚ್ ನಿಂತೋಗ್ಬಿಡೋದು, ಸಡನ್ ಆಗಿ ಕಾಲೇಜ್ ನಿಂತ್ಕೊಂಡ್ಬಿಡ್ತೀವ, ಸಡನ್ ಆಗಿ ಸ್ಕೂಲ್ ನಿಂತೋಗ್ಬಿಡ್ತೀವ. ಯಾಕೆ ಹೇಳಿ, ಫೀಸ್ ಕಟ್ಟಿರ್ತೀವಲ್ಲ. ಎಷ್ಟು ಭಯ, ಅಟೆಂಡೆನ್ಸ್ ಕಮ್ಮಿ ಆದ್ರೆ ಎಷ್ಟು ಭಯ ಸಾರ್, ಕೈ ಕಾಲು ಕೂಡ ಬೀಳ್ತೀವಿ ಎಕ್ಸಾಮ್ ಕೊಡಿ ಅಂತ. ಆದ್ರೆ ಚರ್ಚಲ್ಲಿ ಯಾರು ಕೈ ಕಾಲ ಬೀಳೋದು? ಅಲ್ಲೇ ಇರೋದು ವಿಷಯ. ಕೃಪೆಯನ್ನ ವ್ಯರ್ಥ ಮಾಡ್ಕೊಳ್ಬೇಡಂತ ಬೈಬಲ್ ಹೇಳಿ. ಕಾಲೇಜ್ಗಿಂತ ಸ್ಕೂಲ್ಗಿಂತ ಚರ್ಚ್ ತುಂಬಾ ಮುಖ್ಯ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಫೈನಲಿ ನಾವು ನಿಂತ್ಕೊಳ್ಳೋದು ದೇವ್ರ ಮುಂದೆ, ಟೀಚರ್ ಮುಂದೆನೋ ಇದ್ರ ಮುಂದೆ ಅಲ್ಲವೇ ಅಲ್ಲ. ಅದಕ್ಕೆ ಬೈಬಲ್ ಇಸ್ ವೆರಿ ಕ್ಲಿಯರ್. ಸಭೆಯಾಗಿ ಕೂಡಿಕೊಳ್ಳೋದನ್ನ ಬಿಟ್ಟು ಬಿಡಬೇಡಿ. ದಿಸ್ ಇಸ್ ಪ್ಲೇಸ್, ಎತ್ತಲ್ಪಡುವ ಸ್ಥಳ ಇದೆ. ಲ್ಯಾಂಡಿಂಗ್ ಪ್ಲೇಸ್ ಏರ್ಪೋರ್ಟ್ ಅಲ್ಲಿ, ನೀನು ಏರ್ಪೋರ್ಟ್ಗೆ ಹೋಗ್ಬೇಕು. ರೈಲ್ವೆ ಸ್ಟೇಷನ್ ನಿಮ್ಮ ಮನೆ ಹತ್ರ ಬರಲ್ಲ, ಬುಕ್ ಮಾಡೋ ಬಸ್ ಕೂಡ ನಿಮ್ಮ ಮನೆ ಹತ್ರ ಬರಲ್ಲ. ನೀನು ಸರ್ಟನ್ ಪ್ಲೇಸ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು, ಎಲ್ಲಿ ಡಬಲ್ ರೋಡ್ ಹೋಗ್ಬೇಕು, ಇಲ್ಲಾಂದ್ರೆ ಮೆಜೆಸ್ಟಿಕ್ ಹೋಗ್ಬೇಕು. ಅದೇ ಚರ್ಚ್ ಹೇಳ್ದ ದೇವ್ರ ಮನೇಲಿ ಇಲ್ವಾ, ದೇವ್ರ ಮನೇಲಿ, ನಾವು ಮನೇಲಿ ಕೂಡ ದೇವ್ರ ಆರಾಧನೆ ಮಾಡ್ತೀವಿ, ಚರ್ಚ್ಗೆ ಹೋಗ್ಬೇಕಾ? ಸರಿ, ಇಲ್ಲ ಅಂತ ನಾನು ಹೇಳಿದ್, ದೇವ್ರು ಎಲ್ಲ ಕಡೆನೇ ಇದ್ದಾರೆ. ಹಂಗೆ ಒಂದ್ಸಲಿ ಏನ್ ಮಾಡಿದ್, ಒಬ್ಬನು ಗಾಡಿಯಲ್ಲಿ 2 ವೀಲರ್ ನೈಟಲ್ಲಿ ಬರ್ತಾ ಇದ್ದಂತೆ. ಪೊಲೀಸರು ನಿಲ್ಸ್ದಂತೆ. ಏನಪ್ಪಾ ಅಂದ್ರೆ, ಯಾಕೆ ಸರ್ ನಿಲ್ಲಿಸ್ರಿ? ಎಲ್ಲಪ್ಪ ಹೆಡ್ಲೈಟ್ ಕಾಣಿಸ್ತಿಲ್ಲ ಅಂತ. ಏನ್ ಸರ್, ಊರೆಲ್ಲ ಎಂತ ಬಳಪಳ ಲೈಟ್ ಹೊಡಿತಾ ಇದೆ, ನನ್ನ ಗಾಡಿಗೆ ಲೈಟ್ ಬೇಕಾ ಸರ್ ಅಂದಂತೆ. ಸುಮ್ಮನೆ ಸರ್, ಸಾರಿ ಸರ್, ಗೊತ್ತಿಲ್ಲ ಸರ್, ಏನೋ ಬಂದ್ಬಿಡ್ತೆ, ಏನೋ ಬರ್ನ್ ಆಗ್ಬಿಡಿದೆ ಅಂತ ಹೇಳಿದ್ರೆ ಓಕೆ. ಇವನು ಗಾಂಚಿಯಲ್ಲಿ ಊರೆಲ್ಲ ಲೈಟ್ ಇದೆ, ನನ್ನ ಕಾಡಿಗೆ ಲೈಟ್ ಬೇಕಾ ಅಂದಂತೆ. ಸರಿ ಹೌದಾ ಅಂತ ಪೊಲೀಸರು ಕುತ್ಕೊಂಡು ಗಾಳಿ ಬಿಟ್ಬಿಟ್ಟಂತೆ. ಸರ್ ಯಾಕೆ ಸರ್ ಗಾಳಿ ಬಿಡ್ತೀರಂತೆ? ಇಲ್ಲ, ಊರೆಲ್ಲ ಗಾಳಿ ಇದೆಯಲ್ಲಪ್ಪ, ನಿನ್ನ ಟೈರ್ಗೆ ಏನಕ್ಕಪ್ಪ ಗಾಳಿ ಎಂದಂತೆ. ಅರ್ಥ ಆಯ್ತಾ? ಹಾಗಾದ್ರೆ ಊರೆಲ್ಲ ಗಾಳಿ ಇದೆ ಇಲ್ವಾ? ನಿನ್ ಟೈರ್ ಏನು ಗಾಳಿ ಬೇಕಂದ್ರೆ, ಅದಕ್ಕೆ ಬಿಟ್ಬಿಟ್ಟೆ ಹೋಗಂದಂತೆ. ಹೋಯ್ತಾ, ನಡ್ಕೊಂಡು ಹೋದ. ಹಂಗೆ ದೇವರು ಎಲ್ಲ ಕಡೆ ಇದ್ದಾರೆ, ಆದರೆ ಒಂದು ಸ್ಥಳವನ್ನ ಅವರು ಸಿದ್ಧ ಮಾಡಿದ್ದಾರೆ. ಆ ಸ್ಥಳದಲ್ಲಿ ಆರಾಧನೆ ಮಾಡೋದಕ್ಕೆ, ದೇವ್ರ ವಾಕ್ಯ ಹೇಳೋದಕ್ಕೆ ಒಬ್ಬ ನಾಯಕನನ್ನ, ಒಬ್ಬ ಸಭಾಪಾಲಕನನ್ನ, ಕೆಲವು ಲೀಡರ್ಸ್ ಅನ್ನ ದೇವ್ರು ನೇಮಿಸಿದ್ದಾರೆ. ನೀವು ಲೋಕದ ಲೀಡರ್ಗೆ ಅಷ್ಟು ಮರ್ಯಾದೆ ಕೊಡ್ತೀರಾ, ಆದರೆ ಚರ್ಚ್ ಲೀಡರ್ಗಳಿಗೆ ಮರ್ಯಾದೆನೆ ಕೊಡದಿರಿಂದ ನಮಗೆ ಲೋಕದಲ್ಲಿ ಮರ್ಯಾದೆ ಸಿಗೋದಿಲ್ಲ. ಬೇಕಾದ್ರೆ ಬರ್ಕೊಟ್ಬಿಡ್ತೀನಿ. ಈಸಿ ನೆನ್ಸ್ಕೊಂಡಿದ್ರೆ ಸಭೆ ಮಿಸ್ ಮಾಡೋದು, ಒಂದೊಂದು ವಾರ ಮಿಸ್ ಮಾಡುವಾಗ ಎಷ್ಟೋ ಕೃಪೆ ಕಳ್ಕೊಂತೀವಿ ನಾವು, ಎಷ್ಟೋ ಗ್ರೇಸ್ ಕಳ್ಕೊಂತೀವಿ. ನಿಮ್ಗೆ ಗೊತ್ತಿಲ್ಲ, ಮತ್ತೆ ನಾವೆಲ್ಲ ನಿಂತಿರೋದೇ ಏನ್ ಗೊತ್ತಾ ನೋಡಿ, ನಾವು ಒಂದು ಸಂಡೇ ಇಲ್ಲಿಲ್ಲ ಅಂದ್ರೆ ಎಲ್ಲೊಂದು ಕಡೆ ಪ್ರೀಚ್ ಮಾಡ್ತಾ ಇರ್ತೀವಿ. ಆ ಕೃಪೆನೇ ನಮ್ಮ ನಡ್ಸ್ಕೊಂಡ್ ಬರ್ತಾರೆ. ನೋಡ್ತಾ ಅಂತ ಶಕ್ತಿಯ ನಾವು ಅನುಭವಿಸ್ಬೇಕು. ಯಾಕೆ ನಮ್ಮನ್ನು ದೇವರು ಕರೆದಿರೋ ಸಭೆಗೆ, ಯಾಕೆ ನಮ್ಮನ್ನು ವಿಶ್ವಾಸಕ್ಕೆ ಇಟ್ಟಿದ್ದಾರೆ? ಚರ್ಚ್ ಅಟೆಂಡ್ ಮಾಡೋಕ್ಕಾಗಿ ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಬರೇ ಚರ್ಚ್ ಅಟೆಂಡ್ ಮಾಡಿ ಕಾಣಿಕೆ ಕೊಡಕ್ಕಾಗಿ ಮಾತ್ರ ದೇವ ನಮ್ಮನ್ನ ವಿಶ್ವಾಸಗಳನ್ನ ಮಾಡಿಲ್ಲ. ಅದನ್ನು ನಿರೂಪಿಸಕ್ಕೆ ಯೇಸು ಒಬ್ಬೊಬ್ರು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಐ ವಾಂಟ್ ಯು ಪೀಪಲ್, ಐ ವಾಂಟ್ ಯು, ನೀವು ನನಗೆ ಬೇಕು. ನಾನು ಎದ್ದು ಬಂದಿರೋ ವಿಷಯವನ್ನು ನೀವೆಲ್ಲರೂ ಹೇಳಬೇಕು. ನೀವೇ ನಂಬಿಲ್ಲ ಅಂದ್ರೆ ಹೆಂಗೆ? ನೀವೇ ವಿಶ್ವಾಸ ಇಲ್ಲ, ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದ್ರೆ, ನಿಮ್ಮಲ್ಲೇ ಅನ್ಯೋನ್ಯತೆ ಇಲ್ಲ, ನಿಮ್ಮಲ್ಲೇ ಕಿತ್ತಾಟ, ನಿಮ್ಮಲ್ಲೇ ದ್ವೇಷ, ಯಾಕೆ? ನಾನು ಪ್ರೀತಿಸಿದಾಗಿ ನೀವು ಪ್ರೀತಿಸ್ತೀರಿ. ನೋಡಿ, ಅನ್ಯ ಜನಗಳು ನೀವು ನೋಡಿ, ನಾವು ಚರ್ಚ್ಗೆ ಬರಲ್ಲ ಅಂತೀವಿ. ನಮಗೊಂದು ಚೂರು ಹೆಚ್ಚು ಕಡಿಮೆ ಹಾಕ್ಬಿಟ್ರೆ ಮಾತಾಡೋದು ಬಿಟ್ಬಿಡ್ತೀವಿ. ಎಷ್ಟು ರಾದ್ದಾಂತ ಮಾಡಾಕ್ಬಿಡ್ತೀವಿ. ಸ್ವಲ್ಪ ಹೋಗಿ ಕುತ್ಕೊಳ್ಳೋಣ, ಡಿಸ್ಕಸ್ ಮಾಡೋಣ, ಏನು ವಿಷಯ, ಯಾಕೆ ಹಿಂಗಾಯಿತು, ಏನಾಯಿತು. ಇದು ಕ್ರಿಸ್ತನ ತಾಳ್ಮೆ, ಇದು ಕ್ರಿಸ್ತನ ಕರುಣೆ. ಕೇಳಬೇಕು ವಿಷಯ. ಸಂಬಂಧಗಳು ಸಿಗೋದಿಲ್ಲ ರೀ. ಕ್ರಿಸ್ತನು ಸಂಬಂಧಗಳನ್ನು ಜೋಡಿಸುವ ದೇವನಾಗಿದ್ದಾನೆ, ಸಂಬಂಧಗಳನ್ನು ಒಡೆದಾಕೋ ದೇವರಲ್ಲ. ಅನ್ಯ ಜನಗಳಿಗೆ ಅರಿಯದ ದೇವರಿಗೆ ಅವರಷ್ಟು ರೆಸ್ಪೆಕ್ಟ್ ಮಾಡುವಾಗ, ಅರಿಯುವ ದೇವರ ಬಗ್ಗೆ ನಾವು ನಮ್ಮ ಮುಂದೆ ನಿಂತಿರುವ ಎಲ್ಡರ್ಸ್, ಲೀಡರ್ಸ್, ಸಭಾಪಾಲಕರು ನಾವು ಎಷ್ಟು ಮರ್ಯಾದೆ ಕೊಡಬೇಕು ಯೋಚನೆ. ಲೋಕದ ವಾಡಿಕೆಯಲ್ಲಿ ರೆಸ್ಪೆಕ್ಟ್ ಇದೆ, ಆದರೆ ಕ್ರೈಸ್ತ ಜೀವಿತದಲ್ಲಿ ನಾವೇನು ಮಾಡ್ತೇವೆ, ನಿರಾಕರಿಸ್ಬಿಡ್ತೇವೆ. ಡೀಪಾಗಿ ಅರ್ಥ ಮಾಡ್ಕೊಳ್ರಿ. ನೀವು ವಿಶ್ವಾಸಿಗಳು ಸಂಬಂಧವನ್ನು ಈಸಿಯಾಗಿ ಕಳ್ಕೊಂಬೇಡ್ರಿ, ಸಂಬಂಧವನ್ನು ಗಟ್ಟಿ ಮಾಡ್ಕೊಳ್ರಿ.
ಆಮೆನ್. If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com, and also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.